ಅಲ್ಲಿ ಕೆಡುತ್ತಾರಲ್ಲ, ಕೆಡದ್ಮೇಲೆ ಇಲ್ಲಿ ತಂದು ಹಾಕ್ತಾರೆ. ಸೊ ಡಿವೈಡ್ ಎರಡು ಇರಲಿಲ್ಲ, ಸೊ ಅವ್ರು ಹಿಂಗೆ ಇಟ್ಕೊಂಡಿದ್ದಾರೆ ಇದನ್ನ. ಇದೂ ಅಷ್ಟೇ 3. ಸಣ್ಣ ಹುಡುಗಿಲ್ ನಾನು ಆಡಾಕ್ ಬಂದಾಗ ಸಣ್ಣ ದೊಡ್ಡದಾಗಿ ಕಾಣೋದು, ಈಗ ಚಿಕ್ಕದ. ಹಾಯ್, ಎಲ್ಲರೂ ಹೇಗಿದ್ದೀರಲ್ಲ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮಮ್ಮ ಮನೆ ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಅಲ್ಲಿ ನೋಡಿ ಚಿಕ್ಕ ಹುಡುಗ ಆಡ್ತಾ ಇದ್ದಾನೆ. JCB ತೊಗೊಂಡು ಅದ್ರಲ್ಲಿ ಮಣ್ಣೆತ್ಕೊಂಡು ಆ ಜೀಪಿಗೆ ಹಾಕ್ಕೊಂಡು ಮಾಡ್ತಾ ಇದ್ದಾನೆ, ಆಟ ಆಡ್ತಾ ಇದ್ದಾನೆ ಮಣ್ಣೆತ್ಕೊಂಡು. ಹಳ್ಳಿಲಿ ಆಡೋದೇ ಒಂಥರ ಚಂದ, ಮಕ್ಕಳು ಸಿಟಿ ಆಟನೇ ಬೇರೆ. ಸೊ ಬನ್ನಿ ಈಗ ಮನೆ ತೋರಿಸ್ತೀನಿ. ಇದು ನಮ್ಮ ಅಪ್ಪನ ಮನೆ. ಸೊ ಇಲ್ಲಿ ಲೆಫ್ಟಿಗೆ ಬಂದರೆ ಇಲ್ಲಿ ಒಂದಷ್ಟು ಗಿಡಗಳು ಹಾಕಿದ್ದಾರೆ. ಇಲ್ಲಿ ಈ ಥರ ಇಲ್ಲೊಂದು ಬಾಳೆ ಗಿಡನೂ ಇದೆ, ಅಡಿಕೆ ಮರ ಕೂಡ ಇದೆ. ಸೊ ಇಲ್ಲಿ ತುಳಸಿ ಗಿಡ ಅದು ಇದು ಎಲ್ಲ ಹಾಕ್ಕೊಂಡಿದ್ದಾರೆ. ಹಿಂಗೆ ಹೋದರೆ ಮೇಲ್ಗಡೆ ಟೆರೆಸ್ ಇದೆ, ಅಲ್ಲಿ ತೆಂಗಿನಕಾಯಿನ ಹಾಕ್ಕೊಂಡಿದ್ದಾರೆ. ಅವ್ರ ಮನೆಗೊಂದು ಈಗ ಚೋಟು ಮರಿನ ಬ್ಲ್ಯಾಕ್ ಬರ್ಫಿನ ಕರ್ಕೊಂಬಂದು ಸಾಕೊಂಡಿದ್ದಾರೆ. ಇದು ಒಳಗಡೆಗೆ ಎಂಟ್ರಿ. ಸೊ ಈಗ ಫಸ್ಟ್ ಇಲ್ಲಿಂದ ತೋರಿಸ್ಕೊಂಬಂದ್ಬಿಡ್ತೀನಿ, ಆಮೇಲೆ ಕಾಣಿಸುತ್ತೆ ನಣ್ಣ. ಇದು ನೀರಿನ ಟ್ಯಾಂಕ್. ಓಕೆ, ಹಿಂಗೆ ಬಂದರೆ ಫಸ್ಟು ಇಲ್ಲಿ ಮೇಲೆ ಹೋಗಿ ತೋರಿಸ್ಬಿಡ್ತೀನಿ ಏನಿದೆ ಅಂತ, ಆಮೇಲೆ ಒಳಗಡೆ ಹೋಗೋಣ. ರೋಸ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದು ಟೆರೆಸ್ಸು. ಇಲ್ಲಿ ಈ ಥರ ಕೊಬ್ಬರಿ ಮಾಡೋಕ್ಕೋಸ್ಕರ ಇದನ್ನ ತೆಂಗಿನಕಾಯಿ ತೋಟದಲ್ಲಿ ಕೆಡುತ್ತಾರಲ್ಲ, ಕೆಡದ್ಮೇಲೆ ಇಲ್ಲಿ ತಂದು ಹಾಕ್ತಾರೆ. ಸೊ ಡಿವೈಡ್ ಎರಡು ಥರದ್ದು ಮಾಡ್ಕೊಂಡಿದ್ದಾರೆ. ಹಸಿದು ತುಂಬ ಒಣಗಿರೋದು ಆ ಕಡೆ ಹಾಕ್ತಾರೆ ಅನಿಸುತ್ತೆ ಮೇ ಬಿ. ಅದಾದಮೇಲೆ ಸುಲಿಸ್ಬಿಟ್ಟು ಕೊಬ್ಬರಿನ ಮಾರ್ತಾರೆ. ಸೊ ಇಷ್ಟು ಮೇಲ್ಗಡೆ ವ್ಯೂ. ಅದು ನಮ್ಮದೇನೆ ದಿವಾನ್ ಕಾಟು ಕೊಟ್ಟು ಕಳಿಸಿದೆ. ಒಳಗಡೆ ಜಾಗ ಇಲ್ಲ ಇಡೋಕ್ಕೆ ಅಂತ ಮೇಲಿಟ್ಟಿದ್ದಾರೆ. ಸೊ ಕೆಳಗಡೆ ಹೋಗೋಣ ಬನ್ನಿ. ಮನೆ ಒಳಗಡೆ ಇದು ನೋಡಿ ಹೇಗೆ ಆಡ್ತಾ ಇದೆ. ಬ್ಲ್ಯಾಕಿ 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 ತಂದಾಗೆ ಅಷ್ಟು ದಪ್ಪ ಇತ್ತಾ? ನೀವು ತಂದ್ಮೇಲೆ ಇಷ್ಟು ದಪ್ಪ ಆಯ್ತಾ? ಅದು ನಾಯಿ ಮರಿನ ಸಣ್ಣ ಇದೆ ಅಂತ, ದಪ್ಪ ಆಗಿಲ್ಲ ಅಂತ. ಇಲ್ಲ, ಅವೆಲ್ಲ ಹಂಗೇನೆ ಅಲ್ಲಿರೋವು ಹಿಂಗೆ ಇದಾವೆ. ಹೌದಾ? ಸೊ ಇದು ಎಂಟ್ರಿ. ಇಲ್ಲೊಂದು ಟೈಲರಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ ನಮ್ಮಮ್ಮ, ಹಳೆ ಪಳೆದು ಬ್ಲೌಸ್ ಕೀಸ್ ಹೊಲ್ಕೊಳಕ್ಕೆ. ಇಲ್ಲಿ ಬಂದರೆ ಸೋಫಾ ನಮ್ಮ ಮನೇಲಿತ್ತು, ಕೊಟ್ಟು ಕಳಿಸಿದ್ವಿ. ನೋಡಿ ಈ ಸೋಫಾನ ನಾವು ರೆಕ್ಲೈನರ್ ತೊಗೊಂಡ್ವಿ. ಇಲ್ಲೊಂದು ದಿವಾನ್ ಕಾಟ್ ಇದೆ. ಹಿಂಗೆ ಬಂದರೆ TV ಶೋಕೇಶ್ ಇದೆ. ಇದು ನಮ್ಮಮ್ಮ ಅವರ ಅಪ್ಪಾಜಿ ಫೋಟೋ ಇಲ್ಲಿಟ್ಟಿದ್ದಾರೆ. ಸೊ ಇದು ನೋಡಿ ಗೈಸ್, ಇದು ತುಂಬ ಹಳೇ ಫೋಟೋ. ನಾನು ಚಿಕ್ಕವಳಿದ್ದಾಗಿಂದ ಇರೋ ಫೋಟೋ. ಇದು ಲಕ್ಷ್ಮಿದು, ನಮ್ಮ ಅಪ್ಪನೇ ಮಾಡಿರೋದು ಇದು ಫೋಟೋ. ಕಾಯಿನೆಲ್ಲ ಒರಿಜಿನಲ್ ಕಾಯಿನ್ಸ್ನ ಅವಾಗ 10 ಪೈಸೆ 20 ಪೈಸೆ ನೋಡಿ, ಅವಾಗೆಲ್ಲ ನಿಮ್ಗೆ ನೋಡೋಕ್ಕೆ ಸಿಗಲ್ಲ ಇವಾಗ. ನೋಡಿ ಇದೆಲ್ಲ 10 ಪೈಸೆ 20 ಪೈಸೆ ಕಾಯಿನ್ಸ್ ಇವೆಲ್ಲ ನೋಡಿ. 5 ಪೈಸೆ 10 ಪೈಸೆ ಇವೇನಾದ್ರು ದುಡ್ಡಾಗ್ತವೆ, ಎಕ್ಸ್ಟ್ರಾ ಕೋಟಿ ಗೀಟಿ ಅಂದ್ರೆ ನಮ್ಮ ಹೊಡೆದು ಫೋಟೋನ ತಕ್ಕೊಂಡು ಫಸ್ಟ್ ಕೊಡೋಣ ಅಂತ ಹೋಗುತ್ತೆ. ನೋಡಿ ಗೈಸ್, ಈ ಥರ ಕಾಯಿನ್ಸು ನಿಮಗೆ ನೋಡೋಕ್ಕೆ ಸಿಗಲ್ಲ. ನಾನು ಚಿಕ್ಕ ಮಗು ಇದ್ದಾಗ ಮಾಡಿದ್ದು ಫೋಟೋ ಇದು. ನಂಗೆ ಇಟ್ಟಿದ್ದಾರೆ, ಚೆನ್ನಾಗಿದೆ ಇದು. ಸೊ ಇದೆಲ್ಲ ಈಗ ಗ್ರೂಪ್ ಪ್ರವೇಶ ಟೈಮಲ್ಲಿ ಇವರು ಕೊಟ್ಟಿರೋದು, ಅದೆಲ್ಲ ಅಲ್ಲಿ ಹಾಕಿದ್ದಾರೆ. ಸೊ ಇದು ಅಡುಗೆ ಮನೆ. ಅಡುಗೆ ಮನೆ ಲೈಟ್ ಯಾವುದೇ? ಇದು ನಂಗೆ ಬೇಕು. ಇದು ಅಲ್ಲೇ ಕೇಳಿದೆ ನಾನು, ಅದಕ್ಕೆ. ಇದು ಕಿಚನ್ನು ನಮ್ಮಮ್ಮ ಅವ್ರದ್ದು. ಈ ಥರ ಜೋಡಿಸ್ಕೊಂಡಿದ್ದಾರೆ. ಕೆಳಗಡೆ ಹಿಂಗೆ ಬಿಂದಿಗೆ ಈ ಥರ ಜೋಡಿಸಿದ್ದಾರೆ. ಈ ಕಡೆಗೆ ಬಂದರೆ ಹಿಂಗೆ ಈ ಶೆಲ್ಪ್ ಇರಲಿಲ್ಲ ಅಲ್ಲಮ್ಮ? ಯಾವಾಗ?
ಈ ಥರ ಇದು ನೋಡಿ, ಇದೆರಡು ನಮ್ಮ ಮನೇಲಿ ಇತ್ತು, ನಾನು ಕೊಟ್ಟು ಕಳಿಸಿದ್ದೆ, ನಾನು ಯೂಸ್ ಮಾಡ್ತಿರ್ಲಿಲ್ಲ. ಸೊ ಅವ್ರು ಹಿಂಗೆ ಇಟ್ಕೊಂಡಿದ್ದಾರೆ ಇದನ್ನ. ಇದೂ ಅಷ್ಟೇ, ಮೂರೂ ಕೊಟ್ಟು ಕಳಿಸಿದ್ದೆ, ಇಟ್ಕೊಂಡಿದ್ದಾರೆ. ಇಲ್ಲಿ ಹಿಂಗೆ ಪಾತ್ರೆ ಇಟ್ಟಿದ್ದಾರೆ. ಇಲ್ಲಿ ಹಿಂಗೆ ಈ ದೇವ್ರ ಸ್ಟ್ಯಾಂಡ್ ಕೂಡ ನಂದೇನೆ, ನಮ್ಮ ಮನೇಲಿ ಇತ್ತು, ನಾನು ಯೂಸ್ ಮಾಡಲ್ಲ ಅಂತ ಹೇಳಿದ್ಕೆ ಇಲ್ಲಿಗೆ ತೊಗೊಂಬಂದಿದ್ದು. ಎಷ್ಟು ವೆಯ್ಟ್ ಇದೆ ಗೊತ್ತಾಗೈಸಿ ದೇವ್ರ ಸ್ಟ್ಯಾಂಡು. 4-5 ಜನ ಹಿಡಿದ್ರೂ ಆಗಲ್ಲ, ಅಷ್ಟು ವೆಯ್ಟ್ ಇದೆ. ಸೊ ಈ ಥರ ಇಟ್ಟಿದ್ದಾರೆ. ಇಲ್ಲೊಂದು ರೂಮ್ ಇದೆ ನಮ್ಮಮ್ಮವ್ರದ್ದು, ಹಂಗೇನೆ ಒಂದು ಚಿಕ್ಕದಾಗಿ ರೂಮ್ ಮಾಡ್ಕೊಂಡಿದ್ದಾರೆ. ಬಟ್ ನಮ್ಮ ಅಪ್ಪಗೆ ಅಷ್ಟೊಂದು ಕಟ್ಟಬೇಕಾದ್ರೆ ಐಡಿಯಾ ಬಂದಿಲ್ಲ ಅವ್ರಿಗೆ, ಯಾವ ರೀತಿ ಕಟ್ಟಬೇಕು ಏನು ಅನ್ನೋದು. ಸೊ ಅವ್ರಿಗೆ ಹೆಂಗೆ ಅನಿಸುತ್ತೋ ತೋಚುತ್ತೋ ಹಂಗೆ ಕಟ್ಟಿದ್ದಾರೆ. ಇನ್ನೂ ಚೆನ್ನಾಗಿ ಕಟ್ಬೋದಿತ್ತು ಈ ಜಾಗದಲ್ಲಿ, ನನಗೆ ಗೊತ್ತಿರಂಗೆ. ನಾನು ಎಷ್ಟೊಂದು ಮನೆಗಳು ಕಟ್ಟಿರೋದು ನೋಡಿದ್ದೀನಲ್ಲ, ಸೊ ಹಂಗಾಗಿ ಇನ್ನೂ ಚೆನ್ನಾಗಿ ಕಟ್ಬೋದಿತ್ತು ಅಂತ. ಇದು ಬ್ಯಾಕ್ ಸೈಡು ರೂಮ್ ಪಕ್ಕನೇ ಬರುತ್ತಿದ್ದು. ಮಧ್ಯೆ ಒಂದು ಗೋಡೆ ಬಂದರೆ ಆ ಕಡೆ ರೂಮು, ಈ ಕಡೆ ವಾಶ್ರೂಮು, ಮತ್ತು ಹಂಗೆ ಒಂದು ಸ್ವಲ್ಪ ಜಾಗ ಥರ ಬಿಟ್ಕೊಂಡಿದ್ದಾರೆ ಅಷ್ಟೆ. ನೋಡಿ, ಇನ್ನು ಎಳ್ಳಿರಬೇಕು ಅಂದಿದ್ದಕ್ಕೆ ನಮ್ಮಪ್ಪ ಎಳ್ಳೀರು ಕೊಚ್ಚಿದ್ದಾರೆ, ಕುಡಿತಾ ಇದ್ದಾರೆ. ನೋಡಿದ್ರಲ್ಲ ಗೈಸ್, ನಮ್ಮ ಅಮ್ಮ ಅವರ ಮನೆ ಎಷ್ಟು ಸಿಂಪಲ್ಲಾಗಿ, ಎಷ್ಟು ಕ್ಯೂಟಾಗಿ, ಇಷ್ಟಿದೆ ತಗೊಳ್ಕೊಂಡು ಕುಡಿತೀನಿ. ಸೊ ಇದು ನಮ್ಮಮ್ಮ ಅವರ ಹೋಮ್ ಟೂರ್. ಅಮ್ಮಗೊಂದು ಕೊಡು. ಓಪನ್ ಮಾಡ್ಕೊಡು, ಉಳಿಸ್ಕೊಳ್ಳಿ. ಯಾಕೆನೆ ಜಾಸ್ತಿ ಐತೆ. ನಮ್ಮ ತೋಟದ ಎಳ್ಳೀರಂದ್ರೆ ಏನು ಅನ್ಕೊಂಡಿದ್ಯಾ? ಸ್ಪೂನಲ್ಲೇ ತಕ್ಕಂಡು ಹಾಕ್ತೀವಿ, ತಗೋ. ಸುಮ್ಮನೆ ಯಾಕೆ ಕೈ ನೋವಿಸ್ಕೊಂತೀಯ? ಅವಜ್ಜಿ ಬಟ್ಟೆ ತೆಗಿತಾ ಇತ್ತಲ್ಲ ನಾವು ಬಂದಾಗ, ನಾವು ಬರೋದು ನೋಡೆ ಬಾಕ್ಲಾಕೊಂಡು ಹೊತ್ತೊಳಿಗೆ. ನಾನು ಅದಕ್ಕೆ ಕೊರಕ ಅಂದೆ. ಅವಜ್ಜಿ ಅಲ್ಲಿದ್ದು ಅಡುಗೆ ಮನೇಲಿ ಇದ್ದಿದ್ದು ಸರಿಕೆ ನಿಂತ್ಕೊಳುತ್ತೆ. ಅದಕ್ಕೆ ನಾನು ಹೋಗಲ್ಲ ಅಂತಿದ್ದೆ. ಸೊ ಹಿಡಿಯೋಣ. ಇದು ನಮ್ಮಮ್ಮ ಅವರ ಮನೆ ಹೋಮ್ ಟೂರ್. ಇದನ್ನ ಈಗ ನಾನು ಸ್ಪೂನಲ್ಲಿ ತಕೊಂಡು ತಿನ್ನಬೇಕು. ಸೊ ನಮ್ಮಮ್ಮ ಮನೆ ಹೋಮ್ ಟೂರ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ನಮ್ಮ ಅಕ್ಕ ನಮ್ಮ ಅಪ್ಪ ಅಮ್ಮನ ಸ್ಟೋರಿ ಹೇಳ್ತಿದ್ದಾರೆ, ಕೇಳಿಸ್ಕೊಳ್ಳಿ. ನನಗೆ ಗೊತ್ತೈತೆ ನಮ್ಮ ಅಪ್ಪನ ರಿಯಾಕ್ಷನ್. ಕುಡಿಯೋದು, ಮತ್ತೆ ಇಸ್ಪೀಟ್ ಆಡೋದು, ಆಮೇಲೆ ಲಾಟ್ರಿ ಆಡೋದು. ನಮ್ಮಮ್ಮ ಎಲ್ಲಾರು ಕಾಣಿಸ್ದಂಗ್ ದುಡ್ಡು ಮುಚ್ಚಿಕ್ಕಿರೋದು. ನಾ ಅದ್ ಹೆಂಗ್ ಎತ್ತದು ಅಂತ ಅದ್ ಯಾವಾಗ ಎತ್ಕೊಂಡಿರೋದ. ಈ ಮಿಕ್ಸಿ ಬಾಕ್ಸು ಕಳ್ಳ 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 ಇವನು ಅದ್ರೊಳಗ್ ದುಡ್ಡಿಟ್ಟೈತ್ ನಮ್ಮಮ್ಮ. ಅದ್ ನಮಗೂ ಗೊತ್ತಿಲ್ಲ. ನಮ್ಮಪ್ಪ ದುಡ್ಡು ಎತ್ತಿತ್ತೆ, ನಮ್ಮಮ್ಮ ಎತ್ಕೋ ಯೂಸ್ ಮಾಡಕ್ ಹುಡುಕ್ತಾ ಇದ್ದೆ. ನಮ್ಮಪ್ಪ ಹೆಂಗ್ ನಗ್ತಾರೆ ನೋಡಿ ಗೈಸ್ ನಮ್ಮಪ್ಪ. ಆಮೇಲೆ ನಮ್ಮಮ್ಮ ಅವತ್ತು ರಾತ್ರಿ ಎಲ್ಲ ಹತ್ತಿತ್ತು, ಅದ್ ನಾನ್ ನೋಡಿದೀನಿ ನನ್ ಚಿಕ್ಕ ವಯಸ್ಸಲ್ಲಿ. ಹಂಗೆಲ್ಲ ಮಾಡಿದ್ ನಮ್ಮ ಅಪ್ಪ. ಏನಾದ್ರು ಒಂಚೂರು ನಮ್ಮ ಅಮ್ಮಂಗ್ ಸಪೋರ್ಟ್ ಮಾಡಿ ಮಕ್ಳನ್ನು ಓದ್ಸೋಣ ಅಂತ ಮಾಡಿದಿದ್ರೆ ನಮ್ಮ ಅಮ್ಮನ ಏನಾದ್ರು ಮಾಡಿರೋದು ನಾವು ಏನೋ ಆಗಿರ್ತಿದ್ದೆ. ಹಂಗಲ್ಲ, ನಮಗ್ ಎಜುಕೇಶನ್ ಅಂತ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿದ್ವಿ. ಹಂಗಲ್ಲ, ಏನೋ ನಮ್ ಪಾಡು ಕಟ್ಕೊಂಡು ಹಣೆ ಬರ ಏನೋ ಚೆನ್ನಾಯ್ತು, ಓಕೆ. ಜನ್ಮದ ಪುಣ್ಯನ ಏನೋ ಒಂಚೂರು ಹಂಗಾಗಿ ಇವಾಗ ಏನೋ ಚೆನ್ನಾಗಿದೀವಿ. ಅಕಸ್ಮಾತ್ ನಮ್ಮ ಹಣೆ ಬರನು ಚೆನ್ನಾಗಿಲ್ದಲೆಯ ಈಗ ವಿದ್ಯೆ ಇಲ್ಲ ಅಂದ್ರೆ ಎಷ್ಟ್ ಕಷ್ಟ. ಎಲ್ಲಾ ಟೈಮಲ್ಲೂ ನಮ್ಮ ಮದ್ವೆ ಟೈಮಲ್ಲಿ ಆಗ್ಲಿ ನಮ್ಮ ಅಪ್ಪ ಜವಾಬ್ದಾರಿ ತಗೊಳ್ಳಿಲ್ಲ. ಈಗ ಒಮ್ಮ ಮೇಲೆ ಹೋಗುತ್ತೆ ಯಾವಾಗ್ಲೂ ಜಗಳ ಆಡಕ್ಕೆ. ನಮ್ಮಮ್ಮ ಕಷ್ಟಪಟ್ಟಿದ್ದೆ. ನೋಡಿ ಝೂಮ್ ಆಗ್ತೀನಿ ತಡೀರಿ ಗೈಸ್. ತಗೊಂಡ್ಬಿಟ್ಟಿದ್ರೆ ನಮ್ಮಮ್ಮ ಹಿಂಗೆ ಯಾರೋ ಒಬ್ರು ಗಂಡ ಸಪೋರ್ಟ್ ಮಾಡ್ತಾನೆ ಅನ್ನೋದಿದ್ರೆ ಹೆಂಡ್ತೀರ್ ಏನಾರು ಒಂದ್ ಮಾಡಕ್ ಆಗುತ್ತೆ, ಸಾಧನೆ ಮಾಡ್ತಾರೆ. ತುಂಬಾ ಕಷ್ಟ ಆಗುತ್ತೆ. ನಮ್ಮ ಅಮ್ಮ ಸಖತ್ ಕಷ್ಟಪಟ್ಟೈತೆ, ಅದ್ ನಾನ್ ಕಣ್ಣಾರೆ ನೋಡಿದೀನಿ. 60 ರೂಪಾಯಿ ಅಂದ್ರೆ ಸಪೋರ್ಟಿಂಗ್ ಇದ್ರೆ ಒಂದು ಧೈರ್ಯ ಇರುತ್ತೆ. ಈಗ ಹಂಗ ಆಡುತ್ತವ ಮೇಲೆ ಏನ್ ಮಾಡಿ ಪ್ರೀತಿ ಮಾಡ್ಬೇಕು. ಈಗ್ಲಾರು ಪ್ರೀತಿ ಮಾಡ್ಕೊಂಡು ಇಬ್ರೇ ಇರೋದವ, ಗಾಡಿ ಗಿಡಿಯಲ್ಲಿ ಅವಾಗವಾಗ ಅಲ್ಲಿ ಇಲ್ಲಿ ಓಡಾಡ್ಕೊಂಡು
ಆರಾಮಾಗಿ ಇರ್ಬೋದು ಟೈಮ್ ಪಾಸ್ ಮಾಡ್ಕೊಂಡು. ಬರೀ ಇದನ್ನ ಮಾಡ್ತಾರೆ ನಮ್ಮಪ್ಪ ಚೆನ್ನಾಗಿ. ಹಿಂಗ್ ಲೈಟ್ ಹಾಕೋದು, ಸ್ವಿಚ್ ಹಾಕೋದು. ನೋಡಿ ಇಲ್ಲೊಂದು ಟ್ಯೂಬ್ ಲೈಟ್ ಸಂಜೀತಕ್ ಮನೆದ ಮಾಡ್ದೆ, ಆನ್ ಮಾಡಿದೀನಿ 4 ಲೈಟಾ. ಅದ್ ಸಂಜೀತ್ ಅವ್ರ ಮನೆದ ಟ್ಯೂಬ್ ಲೈಟು, ಅದ್ಮೇಲೆ ಹಾಕಿರೋದು. ನಮ್ಮ ಅಕ್ಕನ ಮಗಳು, ದೊಡ್ಡ ಅಕ್ಕನ ಮಗಳು ಮನೇಲಿ ತಗೊಂಬಂದು ಈ ತರ ಹಾಕೊಂಡವ್ರು ನೋಡಿ. ಇಲ್ಲಿ ನೋಡಿ ಮೇಲೆಲ್ಲ ಈ ತರ ಚಿಮ್ನಿ ತರ ಚಿಮಿನಿಕ್ಕಿ ತರ ಹಾಕೋ. ಇದೇ ಹಾಕಿದ್ದಾಕೋ ಈ ಕಡೆದು. ಅವು ಅದಂಗೆ ಸೆಟ್ ಮಾಡಿಲ್ವಾ, ಅದನ್ನ ನಿಧಾನಕ್ಕೆ ಬಂದು ಹೋಗದ. ಇಲ್ಲಿ ಅದಕ್ಕೆ ಓಲ್ಟ್ರ್ ಇದ್ದಂಗಿದೆ. ಸೊ ಇಲ್ಲಿ ಟಿವಿ ಶೋಕೇಶ್ಗೆ ಈ ತರ ಮಾಡಿದ್ದಾರೆ ನೋಡಿ ಗೈಸ್, ಹೇಗ್ ಮಾಡಿದ್ದಾರೆ ಅಂತ ಎಲ್ಲ ಹಿಂಗ್ ಜೋಡಿಸ್ಕೊಂಡಿದ್ದಾರೆ. ಇದು ಚೆನ್ನಾಗಿ ಕಾಣಿಸ್ತೈತಲ್ಲ ಈ ತರ ಲೈಟ್ ಹಾಕಿರೋದಕ್ಕೆ. ಈ ತರ ಇದು ಬೋಂಡ ಮಾಡಕ್ಕೆ ಸೊಪ್ಪು. ನಮ್ಮಪ್ಪ ನಮ್ಮ ಅಕ್ಕ ಸ್ಟೋರಿ ಹೇಳಿದ ತಕ್ಷಣ ಬೇಗ ಮಾಡ್ರಿ, ಏನ್ ಮಾಡ್ತೀರಾ ನಾನು ಟಿವಿ ನೋಡ್ಬೇಕು ಅಂತ. ಯಾಕೆ ಹಳೆ ಸ್ಟೋರಿ ಚೆನ್ನಾಗಿಲ್ಲ, ಬೇಡ ಸಾಕು ಅಂತ. ಸ್ವಲ್ಪ ದುಡಿತ್ ನಮ್ಮಪ್ಪ. ಅದೇ ಎಂಬ್ರಾಯ್ಡಿಂಗ್ ಫ್ಯಾಕ್ಟ್ರಿ. ಆಮೇಲೆ ಎಲ್ಲ ಕಳೆದ್ರು. ಆಮೇಲೆ ಎಲ್ಲ ಅಯ್ಯೋ ಚೀಟಿ ಮಾಡಿ ಅಯ್ಯೋ ಐಟಮ್ ತಗೊಂಡು ಹೋಗಕ್ಕೆ ಬರೋ ಸಾಲ್ಗಾರು. ಮನೆ ತುಂಬಾ ಸಾಮಾನ್ ಮಾಡ್ತು ಕಣತೆ. ಹೆಂಗೆ ಅಂದ್ರೆ ಮನೆ ಸೀಟ್ ಮನೆ ಮಂಚ, ಅದಕ್ಕೆ ಎಲ್ಲ ಗ್ಲಾಸ್ ತರ, ದಿವಾನ್ ಕಾಟು, ಟೀಪ ಎಲ್ಲ ಮಾಡ್ತು. ಒಳ್ಳೊಳ್ಳೆ ಮರ ತಂದು ಎಲ್ಲ ಸಾಲ್ಗಾರ ಮೇಲೆ ಯಾವಾಗ ಬಂದ್ರು. ಅದೇ ನಮ್ಮ ಅಪ್ಪೇನ್ ಸಾಲ ಮಾಡಿ ನಾವಪ್ಪನು ತಿನ್ಲಿಲ್ಲ, ನಮ್ಗೂ ಕೊಡ್ಲಿಲ್ಲ. ಯಾರೋ ಓದ್ಕೊಂಡ್ರೆ ದುಡ್ಡು ಅಯ್ಯ ತೀರ್ಸಕ್ಕೆ. ಒಬ್ಬೊಬ್ರು ಬರೋರೆಲ್ಲ ಒಂದೊಂದ್ ಸಾಮಾನ್ ತಗೊಂಡೋಗಾರಲ್ಲ, ಎಷ್ಟಳು ಬರೋದ್ ಗೊತ್ತಾ ನನ್ಗೆ. ನಾವು ಅದ್ರಲ್ಲಿ 2 ದಿವಸ ಮಲಗಿದೀವಿ, ಅದ್ರ ಮೇಲೆ ಒಂದು ಅಟ್ಯಾಚ್ಮೆಂಟ್ ಬಂದ್ಬಿಟ್ಟಿತ್ತ, ಅದ್ ನೆತ್ಕೊಂಡ್ ಹೋಗ್ಬೇಕಾರೆಲ್ಲ ಹಚ್ಚಿದ್ವಿ ನಾವು. ಹಂಗೆ ಗಂಗಾದ್ರೆ ಏನ್ ಸ್ಟೋರಿ ಕೇಳ್ತಾ ಇದ್ರೆ ಒಂದ್ ಸಬ್ಜೆಕ್ಟ್ ಸಾಕಾಗಲ್ಲ ಗೈಸ್. ನಮ್ಮ ಅಪ್ಪನ್ ಪಿಕ್ಚರ್ ಮಾಡ್ತೀವಿ ನೀವು ಅಂದ್ರೆ 4-5 ಪಿಕ್ಚರ್ ಮಾಡ್ಬೋದು ನೀವು. ಅಷ್ಟು ಚೆನ್ನಾಗಿದೆ ಕತೆ, ಚಿತ್ರಕಥೆ ಎಲ್ಲ. ಕುಂದಿಸ್ಕೊಂಡ್ ಕೇಳಿಸಿಕೊಳ್ಳಿ, ಒಂದ್ಸಲ ಪಿಕ್ಚರ್ ತೆಗಿಬೋದು. ಮುಗೀತಾ ಅಷ್ಟೇನಾ? ಅವ್ರಿಗೆ ಬರೋದು ನಾನು ರಂಗಪುರದ ಅಷ್ಟು ಜಮೀನ್ದಾರು, ನಾನು ಇಷ್ಟು ಜಮೀನ್ದಾರು. ನಾನು 60 ಎಕರೆ. ಇವ್ರಮ್ಮ ಗೈಸ್, ಇವರೇ ಸೈಕು ಅಂದ್ರೆ ಇವ್ರಮ್ಮ ದೊಡ್ಡ ಸೈಕು ಗೈಸ್. 60 ಎಕರೆ ಜಮೀನಿದೆ ನಂದು ಅಂತ ನಮ್ಮ ಅಜ್ಜಿದು ಸ್ಟೋರಿ. ಅಯ್ಯೋ ನಮ್ಮ ಅಮ್ಮನ ಡೈಲಾಗ್ ಕೇಳಿಸ್ಕೊ. ಅವ್ರಪ್ಪನು ಮಾಡೋದೇನ ಆಸ್ತಿ ಮಾಡ್ದ ಸರಿಯಾಗನಲ್ಲ. ಅವನು 4 ಜನ ಕಟ್ಕೊಂಡ್ರೆ ಮಾಡೇನೆನ್ಬೋದಲ್ಲ. ಸತ್ ಹೋದ್ರು ಕಟ್ಕೊಂಡ್ರು ಯಾವಾಗ್ಲೂ ಸಾಕು. 2ನೇಳು ಇದ್ದಂಗೆ 3ನೇಳು ಇವ್ರ ಅವ್ ಮಾಡ್ಕೊಂಡ್ ಹೋಗ್ವಿ. ಇವ್ರ ಅವನ ಜೊತೆಗೆ ಅವಳು ಅಕ್ಕೊಬ್ಳು ಗಂಡ್ಸತ್ತಾಳು. ಅವಳು ಸ್ವಂತ ಬಸಜ್ಜಿನೂ ಅಕ್ಕನೂ ಅಲ್ಲ, 3ನೇಳು ಅವಳ ಯಜಮಾನ್ಕಿ. ಹಂಗ್ ಮಾಡ್ಕೊಂಡು ಹಾಳು ಮಾಡಿ ಮನೆ ಹಾಳು ಮಾಡ್ಕೊಂಡವ ಅಷ್ಟೇ. ಸರಿಯಾಗಿ ಮಾಡಿದ್ರೆ ಬೇಕಾದಷ್ಟು ಇತ್ತು. ಜಮೀನ್ಗೇನು ಬಂಗಾಯ ಇಲ್ಲ, ಮಾಡ್ಯಾನಿ ಬಂಗಾಯ ಇತ್ತು ಅಷ್ಟೇ. ಆದ್ರೆ ನಮ್ಮ ಅಪ್ಪಂದಂತೂ 1 ಎಕರೆನೂ ಇಲ್ವಲ್ಲ ಅಲ್ಲಿ. ಅಯ್ಯೋ ಬಗ್ಗೆ ನಾನು ಮದ್ವೆಲಿ ನಿಮ್ಮ ಅಮ್ಮ ಮದ್ವೆಲಿ ನಾನು ಯಾವ್ದೋ ಮಗು ಒಂದು ಸತ್ತೋಯ್ತು, ಮುದಿಗೆ ಹೋಗ್ಲಿಲ್ಲ ಅಂತ ಶ್ರಾವಣದಲ್ಲಿ. ಈಗ ಇಳಿದು ನಮ್ಮತ್ತೆ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಬೆಕ್ಕು ಅಡ್ಡ ಹೋಗ್ಬೇಡ, ನಾವು ನಮ್ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ, ಪ್ಲೀಸ್ ಅರ್ಥ ಮಾಡ್ಕೋ ಬೆಕ್ಕರಾಜ. ನೋಡಿ ಗೈಸ್ ಹೆಂಗಿದೆ, ವೈಟ್, ಪ್ಯೂರ್ ವೈಟ್ ಆ್ಯಂಡ್ ವೈಟ್. ಅವ್ರ ಮನೇಲಿ ಸಾಕಿರೋದು. ನನ್ನ ಮಗಳಿದ್ರೆ ಎತ್ಕೊಬಿಟ್ಟಿರೋಳು ಒಂದ್ಸಲ ಮುಟ್ಟಿ. ಅದನ್ನ ನಾಯಿ ಮರಿ, ಬೆಕ್ಕಿನ ಮರಿ ಅಂದರೆ ಇಷ್ಟ ಅವಳಿಗೆ. ಇಲ್ಲೊಂದು ಸಾಕೋರು ನೋಡಿ ಗೈಸ್, ಇಲ್ಲೊಂದಿದೆ ಹೆಂಗೆ ಕೂತಿದೆ ಇವ್ರ ಮನೇಲಿ. ಓಡೋಯ್ತು ಒಳಗಡೆ. ಸೊ ಇದು ನಮ್ಮತ್ತೆ ಮನೆ. ಇದೇನೆ ಎಂಟ್ರೆನ್ಸ್, ಆ ಕಡೆ ಇದೆ. ಹೋಗೋಣ.
ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ. ರಾಗಿ ಏನೋ ತೊಳೆದಾಕಿದ್ರು ಅನಿಸುತ್ತೆ, ತೆಗ್ದಿದ್ದಾರೆ. ಸೊ ಇದು ನಮ್ಮ ಮಾವನ ಮನೆ, ನಮ್ಮ ಅಮ್ಮನ ಅಣ್ಣನ ಮನೆ, ನಮ್ಮ ತಾಯಿಯ ಅಣ್ಣನ ಮನೆ. ಎಲ್ಲರೂ ಇದ್ದಾರೆ. ಇವರೇ ಗೈಸ್ ನಮ್ಮ ಅಮ್ಮನ ಅಣ್ಣ. ಇವರು ನಮ್ಮ ಅತ್ತೆ, ಅವ್ರ ವೈಫು. ಇವರು ನಮ್ಮಮ್ಮ, ಅವ್ರ ಅಣ್ಣ, ಅತ್ತಿಗೆ. ಇವರು ಮೊದಲನೇ ಸೊಸೆ, ಇವನು ಮಗ, ಮೊಮ್ಮಗ. ಹೆಂಗೋ ಇದೆಯಾ? ಚೆನ್ನಾಗಿದೀಯಾ? ಯಾರು ಅಂತ ಅವನ್ನೇ ಗೊತ್ತಾಗಿಲ್ವಾ? ಗೊತ್ತಾಯ್ತಾ ಈಗ? ಸಾಕು. ಈಗ ಬಂದ ಸ್ಕೂಲಿಂದ? ಏನೋ ನಿನ್ನ ಹೆಸರು? ನಿನ್ನ ಹೆಸರೇನು? ದೇವೇಂದ್ರ. ಏನಕ್ಕೆ ನಿನ್ನ ವಿಡಿಯೋ ಮಾಡಿ ಹಾಕೋಣ ಅಂತ, ಹೆಂಗ್ ಊಟ ಮಾಡ್ತೀಯ ಅಂತ ನೋಡೋಣ. ನಿಮ್ಮ ಅಮ್ಮಗೆ ತುಂಬಾ ಇವಂದು ಹಂಗಾರೆ ಮೀನ ರಾಶಿನೇ ಬರುತ್ತಲ್ಲ ವನಿತಾ? ನನ್ನ ರಾಶಿನೇ. ನಂದು ದೇವಕಿ ಅಲ್ವಾ ಹೆಸ್ರು ಇಕ್ಕಿರೋದು ಇವರು, ಆಮೇಲೆ ರೂಪ ಅಂತ ಕರೆದಾರೆ. ಯಾಕೋ ಇಟ್ಟ ಹೆಸ್ರೇ ಕರಿಬೇಕು. ಈ ಕಂಬ ಸಣ್ಣ ಹುಡುಗಿಲ್ ನಾನು ಆಡಕ್ ಬಂದಾಗ ಸಣ್ಣ ದೊಡ್ಡದಾಗ ಕಾಣೋದು, ಈಗ ಚಿಕ್ಕದಾಗ ಕಾಣುತ್ತೆ. ಅದೇನೋ ಅವಾಗ ದೊಡ್ಡ ಕಂಬ ತರ ಕಾಣೋದು ದೊಡ್ಡ ಮನೆ ಅನ್ಸೋದು. ಈಗ ನಾವ್ ದೊಡ್ಡರ ಇರೋದ್ಕಿ ಚಿಕ್ಕದಾಗ ಕಾಣಿಸುತ್ತೆ ಏನೋ. ಸತ್ತಿಂಗೇರಿಗೆ ಹೋಗಿದ್ವಲ್ಲ, ಅಲ್ಲೂ ಅಷ್ಟೇ ಇಟ್ಟವ್ರೆ. ಆದ್ರೆ ನಾವ್ ಚಿಕ್ಕ ಮಕ್ಳಲ್ಲಿ ಇದ್ದಾಗ ನೋಡ್ದಾಗ ಕಾಣದ್ ಬೇರೆ. ಸಣ್ಣ ಸಣ್ಣ ಮನೇಲಿ ಇದ್ವಲ್ಲ ಅವಾಗ ಇದು ದೊಡ್ಡ ಮನೆ ಅಂತ ಅನ್ಸೋದು. ನಮ್ಮಮ್ಮರ್ ಇದ್ದಿದ್ ಮನೆ ಎಷ್ಟಿತ್ತು, ಚಿಕ್ಕದು, ಎಷ್ಟು ದೊಡ್ಡ ಮನೆ ಅನ್ಸೋದು. ಅದೇ ಹಂಗೆ ಆ ತರ ಬರಲ್ಲ. ಬಟ್ ನಾವ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಚಿಕ್ಕದಾಗೆ ಕಾಣೋದದು. ಜಯಣ್ಣ ಹುಡುಗ ಮನೆ ಕಟ್ಟೇನು ಚೆನ್ನಾಗ್ ಕಟ್ಟೇನ? ಚೆನ್ನಾಗ್ ಕಟ್ಟಿದಾನೆ. ಎಲ್ಲಿ? ಆಯ್ತು, ಕಲೆದರಹಳ್ಳಿಲಿ. ಇವಳು ಇದ್ಲು, ನಾನು ಇರ್ಲಿಲ್ಲ. ಚೆನ್ನಾಗ್ ಕಟ್ಟಿದಾನೆ, ಎಲ್ಲ ಈ ಸಿಸ್ಟಮ್ ಗೆ ಕಟ್ಟಿದಾನೆ ಚೆನ್ನಾಗಿ. ಕಂಸಾಲ್ ಮಾಡ್ಯಾನ? ಇಲ್ಲ, ಮಾಮೂಲಿ RCC ಬೆಂಗಳೂರು ತರಾನೇ ಕಟ್ಟಿದಾನೆ, ಚೆನ್ನಾಗ್ ಕಟ್ಟಿದಾನೆ. ಎಲ್ಲ ವೆಸ್ಟರ್ನ್ ಬಾತ್ರೂಮು, ಮುಂದೆಗಡೆ ಕಾಂಪೌಂಡು, ಮೇಲೆಗಡೆ ಎಲ್ಲ ತೋರಿಸಿ. ಹಳ್ಳಿ ಒಲೆ ತೋರಿಸ್ತೀನಿ ಈಗ. ಈಗ ಇವರು ಗ್ಯಾಸ್ ಸ್ಟವ್ ಮಾಡ್ಕೊಂಡಿದ್ದಾರೆ. ಮೊದ್ಲು ಇದೇ ಒಲೆ, ನಮ್ಮ ಅತ್ತೆ ಒಲೆ, ಇಲ್ಲಿ ಕುತ್ಕೊಂಡು ಅಡುಗೆ ಮಾಡೋರು. ಅವಾಗೆಲ್ಲ ಇದೆಲ್ಲ ಒಂಥರ ದೊಡ್ಡದಾಗಿ ಇಲ್ಲೊಂದು 10 ಜನ ಕುತ್ಕೋಬೋದು ಅನ್ನಂಗೆ ಫೀಲ್ ಆಗೋದು. ಈಗ ಒಂಥರ ಅನಿಸುತ್ತೆ. ಸತ್ತಿಂಗೇರಿಗೆ ಹೋಗಿದ್ವಲ್ಲ, ಅಲ್ಲೂ ಹಂಗೆ ರೋಡೆಲ್ಲ ದೊಡ್ಡ ದೊಡ್ಡ ಅನ್ಸೋದು ಅವಾಗ. ಈಗ ಸಣ್ಣ ಸಣ್ಣ ರೋಡು, ಇಷ್ಟಿಷ್ಟೇ, 1-2 ಹೆಜ್ಜೆ ಇಕ್ಕಿರೋ ರೋಡು. ಇದು ಅಡುಗೆ ಮನೆ ಗೈಸ್ ಇವ್ರದ್ದು. ಇದು ದೇವ್ರ ಮನೆ. ಈ ಥರ ಹಳ್ಳಿ ಕಡೆ ಹಿಂಗೆ ದೇವ್ರ ಮನೆ. ಏನು ರೊಟ್ಟಿಗೆ ಏನು ಪಲ್ಯ? ಇಷ್ಟು ನವಿಲ್ಗರಿ ಇಟ್ಟಿದ್ದಾರೆ. ನಿಂದ ನವಿಲ್ಗರಿ ಅಲ್ವಾ? ನಾಚ್ಕಂತೀಯಲ್ಲ, ನಾಚ್ಕಂತೀಯ? ಅವನಿಗೇನು ಯೂಟ್ಯೂಬ್ ನೋಡಲ್ವಾ ನೀನು? ನೋಡ್ತೀಯಾ ಇಲ್ವಾ? ಅದಕ್ಕೆ ನಾನು ವಿಡಿಯೋ ಮಾಡಾಕ್ತೀನಿ. ನನ್ನ ಯೂಟ್ಯೂಬ್ ನೋಡ್ತೀಯಾ ನೀನು? ನಿಮ್ಮಮ್ಮ ನೋಡುತ್ತೇನಾ? ನೋಡು, ನಿಮ್ಮ ಅಮ್ಮನ ಮೊಬೈಲಲ್ಲಿ ನೋಡು. ಹೇಗಿದೆ? ಇಲ್ಲ, ದಿಕ್ಕಿಲ್ಲೇ ಇತ್ತು. ಏನು ಬೇಡ. ಈಗ ಹೋದ್ರೆ ಕುತ್ಕ ಅಂತಾರೆ, ನಾ ಬರಲ್ಲ, ನೀವು ಮಾತಾಡ್ಕೆ ಬರ್ವಿ ಹಿಂದೆ ಅಡಿಗಿತ್ತೇನಲ್ಲ ಕಡಿಗಿತ್ತು. ಈಗ ಅಲ್ಲಿ ಹೋದಾಗ ತೋರ್ಸಂತ ಒಂದೊಂದ್ಸಲ. ಅದೇನೋ ಆಗಿತ್ತಲ್ಲ ನಮ್ಮಮ್ಮ ಗುಳ್ಳೆ,
ಅದಕ್ಕೆ ಅವ ಆ ಮನೆ ಕಟ್ಟವೇನ ವಿಳೆದಲ್ಲೇ ಬಳ್ಳಿ ಹಾಕವ್ರೆ. ನಾನು ನಾಳೆ ಬಳ್ಳಿ ಕಿತ್ಕೋಬೇಕಮ್ಮ ಮನೆಗೆ. ಚೆನ್ನಾಗಿದೇನು ಮಾವ? ಎಷ್ಟು ವರ್ಷ ನಿನ್ಗೀಗ? ಎಷ್ಟು ವರ್ಷ ಆಯ್ತು ನಿಂಗೀಗ? 80. ಗ್ರೇಟು. ನಮ್ಮ ಜನ್ರೇಷನಲ್ಲೆಲ್ಲ 79 ವರ್ಷ ನಡೀತಾ ಆಯ್ತು. ನಮ್ಮ ಅಮ್ಮನ 2ನೇ ಅಣ್ಣ ಇವರು ನೋಡಿ. ಶೂ ಹಾಕೊಂಬಂದಿದ್ದೇನೆ ನೀನು. ಲಾವಣಿ ನಾವು ಸ್ಕೂಲ್ ಶೂ ಹಳೆ ಶೂ ಕಟ್ಟೆ ಕಟ್ಟಿಸಿರೋದು ಇಲ್ಲ ಅವನ ಸ್ಕೂಲು ನಾವು ಹಿಂಗೆ ಹ್ಞೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹ್ಞೂ ನಂದು ಕಲರ್ ಈ ಕಲರ್ ಕಾಣಿಸ್ತೈತೆ, ಅವಳದು ನೆಂದೈತೆ ಕಾಣಿಸ್ತಿಲ್ಲ ಅವಳದು. ನೋಡಿ ಗೈಸ್ ರಾಗಿ ಹೆಂಗಿದೆ. ಈಗೀಗ ಎಲ್ಲರೂ ಇದು ಬೇರೆ ಒಂದಿಂದ ಹಂಚಿನ ಮನೆನೇ ಇತ್ತು ತುಂಬ. ಎಲ್ಲೋ ಒಂದೊಂದು ಸಿಗೋದಷ್ಟೇ ಮೋಲ್ಡ್ ಮನೆಗಳು. ಈಗೆಲ್ಲ ಒಂದು ಸ್ವಲ್ಪ ಎಲ್ಲ ಕೆಡಿಸ್ಬಿಟ್ಟು ಮೋಲ್ಡ್ ಮನೆಗಳು ಕಟ್ಕೊತಾ ಇದ್ದಾರೆ. ಒಂಥರ ಹಂಚಿನ ಮನೆ ಫುಲ್ಲು ಜಾಸ್ತಿ ಇತ್ತು ಇಲ್ಲಿ ಊರಲ್ಲಿ. ಈಗ ಒಬ್ಬೊಬ್ಬರೇ ಕಟ್ಕೊತಾ ಇದ್ದಾರೆ. ಬಟ್ ಚೆನ್ನಾಗಿ ಕಟ್ತಾ ಇದ್ದಾರೆ. ಈಗ ಕಟ್ಟೋರೆಲ್ಲ ತುಂಬ ಚೆನ್ನಾಗಿ ಕಟ್ಕೋತಾ ಇದ್ದಾರೆ. ಬೆಂಗಳೂರು ಸಿಸ್ಟಮಲ್ಲೇ ಎಲ್ಲ ನೀಟಾಗಿ ಕಟ್ತಾ ಇದ್ದಾರೆ. ಹೋಟೆಲ್ ಫಸ್ಟು ಮಧ್ಯಾಹ್ನ ಆಗಿದ್ದೀರಾ? ಆಯ್ತಾ ಕಾಫಿ? ಮೊಮ್ಮಗಳೆಲ್ಲ ಎತ್ತವಳೆ. ಎಲ್ಲ ರಾಗಿ ಕಲ್ಲು ಮಣ್ಣು ಎಲ್ಲ ಕೂರ್ತಾವಳಲ್ಲ. ಇದು ನಮ್ಮಮ್ಮನ ತಂಗಿ ಮನೆ. ಸೊ ಹಿಂಗೆ ಒಳಗಡೆ ಇಲ್ಲಿ ರೈಟ್ ರೋಡ್ ಇದೆಯಲ್ಲ, ಅಲ್ಲಿಂದ ಹಂಗೆ ಒಳಗಡೆ ಹೋದರೆ ನಮ್ಮಮ್ಮ ಮನೆ. ಅಲ್ಲಿ ಸ್ವಲ್ಪ ಒಳಗಡೆ ಊರು ರೋಡ್ಗೆ ಇದೆ ಇವ್ರದ್ದು ಮನೆ. ನಮ್ಮಮ್ಮವ್ರ ಮನೆ ಸ್ವಲ್ಪ ಒಳಗಡೆ ಇದೆ. ಹೆಂಗಿದೆ ನೋಡಿ ಗೈಸ್ ಊರು. ಇಲ್ಲಿ ಯಾವುದೋ ದೊಡ್ಡ ಮನೆ ಕಟ್ತಾರೆ. ಯಾರ್ದು ಮಮ್ಮಿ ಮನೆ ಇದು? ಅವ್ರದಾ? ಅವ್ರು ಎಲ್ಲೋದ್ರು ಈಗ? ಇದು ಮನೆ ಈ ಕಡೆ ಮಾಡ್ಕೊಂಡವ್ರ? ಚೆನ್ನಾಗಿದ್ದೀರಾ? ಹಾಂ, ಈ ಕಡೆ ಮಖ ಮಾಡಿದ್ದಾರೆ. ಮೇಲ್ಗಡೆ ಹೆಂಗಿದೆ ಚೆನ್ನಾಗಿ ಕಟ್ತವ್ರೆ ನೋಡಿ. ಹೆಂಗೆ ಕಟ್ಟವ್ನು ಅಲ್ಲ, ಸಿಸ್ಟಮೆಟಿಕ್ ಆಗಿ ಹೆಂಗೆ ಕಟ್ಟವ್ರೆ ಎಂದೆ. ಅದಕ್ಕೆ ಹಿಂಗಿಂಗ್ ಮುಖ ಮಾಡಿರೋದು ಅವನು. ನಂದಿ ಬಾಗ್ಲು ಮೇಲ್ಗಡೆ ಒಂದು ಪೋರ್ಷನ್ ಮಾಡಿದಾರೇನೋ. ಅದಿಷ್ಟೇ ಅಲ್ವಾ? ದಿನ ಬಗೆಸರೋದೇ ಮುಚ್ಚಿರೋದು. ಏನು ಎಂತ ಹೊರ್ಕೊಂಡಿದ್ವಲ್ಲ ಪೈಪು. ಅವರೇ ನಮ್ಮ ಕನ್ನಡದವರೆಲ್ಲ ಅಂತ ಕೆಲ್ಸಗಳಿಗೆ ಹೋಗಲ್ಲ ಕಣಮ್ಮ. ಮುದ್ದೆ ಒಂದೊಂದು ಮಂಕಣ ಕೆಲಸ ಕೆಲಸ ಮಾಡ್ತಾರೆ. ಹುಣಸೆ ಮರ ಇದೆಯಮ್ಮ. ಇದು ನಮ್ಮ ಅತ್ತೆಯವ್ರದ್ದು ಹುಣಸೆ ಮರ. ನಮ್ಮ ಅತ್ತೆ ನೋಡಿ ಗೈಸ್ ಎಲ್ಲ ಕಂಟೆಂಟ್ ಕೊಡ್ತಾ ಇದಾರೆ ನಮಗೆ, ಇದಿಡಿ ಅಂತ. ನಾವೇ ಮರ್ತೋಗ್ತಾ ಇದೀವಿ. ಅಲ್ಲ ಇನ್ನು ಇವಿದಾವೆ ಕಾಯಿ ಇದೆ ಅಲ್ಲ, ಕಾಯಿ ಅಯ್ಯೋ ಇದು ಹಣ್ಣಾಗಕ್ಕೆ ಇನ್ನು ಶಿವರಾತ್ರಿ ಜಜ್ಜು ಹುಣಸೆ ಹಣ್ಣು ಅಂತಿದ್ಲು. ನೋಡಿ ಇದೆಲ್ಲ ಇಷ್ಟು ಜಾಗ ನಿಮ್ದೆ ಅಲ್ಲೇನತ್ತೆ? ನಡಿ ನೀನು ನಾವಿಂದ
ಈ ಥರ ಇದೆ ಹುಣಸೆ ಮರ. ಇದೇನು ಮರ ಅದಲ್ಲ? ಅಲ್ಲ ಅದು ಸಿಲ್ವರ್ ಹಾಂ ಹಾಕೊಂಬಂತು. ಆದ್ರೆ ಅದು ಅಣ್ಣ ಇದಾಗಿರ್ಬೇಕು ಅವಾಗ ಚಂದ. ಹಾಂ ಹಸಿ ಈಗ ಒಲೆಯಲ್ಲಿ ಬೇಯಿಸಿ ನೀರಲ್ಲಿ ಕುಸಿ ಇದಾಗ ಮಾಡಿ ಹುಳಿ ಮಾಡೋದು ಚಿತ್ರಾನ್ನ ನೋಡಿ ಗೈಸ್ ಹೆಂಗಿದೆ ಹುಣಸೆಕಾಯಿ. ಬೆಳ್ಳಗೆ ಚೆನ್ನಾಗಿ ಬರುತ್ತೆ. ಕೀಳ್ತವ್ರೆ ಅದಕ್ಕೆ ಗಿಡ ಅಲ್ಲಾಡ್ತೈತೆ ಮರ. ಅಲ್ಲೊಬ್ರು ಕೀಳ್ತವ್ರೆ. ಇದನ್ನೇ ಹುಳಿ ಬಿಟ್ಟು ಚೆನ್ನಾಗಿ ಕೊಟ್ಟು ಆತ ಓದಷ್ಟೇ ಫಜಿಸಿ ಆಗುತ್ತೆ. ಮತ್ತೆ ಹಿಂಗೆ ಒಂದೊಂದು ಕಿತ್ರೆ ಅವ್ರೇನು ಹೇಳಲ್ವಾ? ನೋಡಕ್ಕೆ ಹಂಗೇನೆ ಜಾಸ್ತಿ ಬಿಟ್ಟು ನೋಡಲ್ಲಿ ಹೆಂಗ್ ಮುರ್ಕೊಂಡಿದೆ, ಎಷ್ಟು ದಿಂಡು ಆಗಿಲ್ಲ, ಬಲ್ತೇ ಇಲ್ಲ. ದಿಂಡೆ ಆ ಮರ ಜನವರಿ ಬರ್ತದೆ ಉರ್ಕೊಂಬಿಟ್ಟಿದೆ ನೋಡಿ ಗೈಸ್. ಇದು ಜಾಸ್ತಿ ಹುಣಸೆಕಾಯಿ ಬಂದು ಆ ಭಾರಕ್ಕೆ ಜಗ್ಬಿಟ್ಟಿದೆ, ಕಟ್ಟಾಗಿದೆ, ಅಲ್ಲಿ ಬಿದ್ದಿಲ್ಲ ಇನ್ನು. ಯಾವಾಗ ಜೋರ ಗಾಳಿ ಬಂದರೆ ಬೀಳುತ್ತೆ. ಹಾಂ ಹುಲ್ ಮೇಯ್ತಾ ಇದೆ ಹಸು. ನಮ್ಮಮ್ಮ ನೋಡಿ ಗೈಸ್ ಹಿಂಗೆ ನಡೀತಾರೆ ಅವರು ಕ್ರಾಸ್ಗೆ. ಅದು ಸ್ಲಿಪ್ಪರ್ ಒಂದು ಸೈಡ್ದು ಹೈಟು ಮಾಡಿಸಿದ್ದೀವಿ, ಹಂಗಾಗಿ ಅಷ್ಟು ನಡೀತಾರೆ. ಬರೀ ಕಾಲಲ್ಲಾದರೆ ಇನ್ನೂ ಕ್ರಾಸ್ ಜಾಸ್ತಿ ಆಗತ್ತೆ. ಎಷ್ಟು ಹೈಟ್ ಇದೆ. ಅದು ಮನೆ ಚೆನ್ನಾಗಿ ಕಟ್ಟವ್ರೆ. ಯಾರ್ದದ್ ಮನೆ? ಅದೇ ಆಚೆಯಿಂದಾನೇ ಚೆನ್ನಾಗೈತೆ. ಚೆನ್ನಾಗಿ ಕಟ್ಟವ್ರೆ ನೋಡಿ ಗೈಸ್. ಆಮೇಲೆ ಕಿತ್ಕೊಳನ್ ಬಾ. ಈಗ ಎಲ್ಲ ನೋಡಿ ಗೈಸ್, ನಮ್ಮಪ್ಪ ಒಂದು ನಾಯಿ ಸಾಕಿದ್ದಾರೆ. ಹೆಂಗೆ ಸಣ್ಣಕ್ಕಿದೆ ಇದು. ಬಟ್ ಇದು ಈ ತಳಿ ಇರೋದೇ ಹಿಂಗಂತೆ, ಗೊತ್ತಿಲ್ಲ ನನಗಷ್ಟು ನಾಯಿ ಬಗ್ಗೆ ಐಡಿಯಾ ಇಲ್ಲ. ಯಾಕಂದರೆ ನಾನು ನಾಯಿ ಪ್ರಿಯಳು ಅಲ್ಲ, ನಾಯಿ ಸಾಕೋದು ಇಲ್ಲ. ಅದಕ್ಕೆ ಅದು ನನ್ನ ಹತ್ರ ಬರೋಕ್ಕೆ ಒದ್ದಾಡ್ತಾ ಇದೆ. ನಾನು ಬೆಂಗಳೂರಿಗೆ ಹೋಗೋಕ್ಕೆ ರೆಡಿಯಾಗಿದ್ದೀನಲ್ಲ, ಹಂಗಾಗಿ ಗಲೀಜು ಮಾಡೋದು ಬಟ್ಟೆ ಅಂತ ಮುಟ್ತಾ ಇಲ್ಲ ಅಷ್ಟೆ, ಇಲ್ಲಾಂದರೆ ಮುಟ್ತಾಯಿದ್ದೆ. ಬ್ಲ್ಯಾಕ್ ಬರ್ಫಿ ನೋಡಿ ಹೇಗಂತೆ. ನನ್ನ ಮಗಳಿಗೆ ಭಾರಿ ಇಷ್ಟ. ನೋಡೋಣ, ನನ್ನ ಮಗಳು, ಅಕ್ಕನ ಮಗಳಿಗೆ ಎಲ್ಲರಿಗೂ ಇಷ್ಟ. ಈ ವಿಡಿಯೋನ ಯೂಟ್ಯೂಬಲ್ಲಿ ಹಾಕಿರೋದ್ರಿಂದ ನೋಡೇ ನೋಡ್ತಾರೆ ಅಂದ್ಕೊಂಡಿದ್ದೀನಿ ಎಲ್ಲ. ಇದು ನೆಕ್ಸ್ಟ್ ಡೇ ಲಾಗು. ಹೊರಟಿದ್ದೀವಿ ಬೆಂಗಳೂರಿಗೆ ನಮ್ಮಮ್ಮನ ಕರ್ಕೊಂಡು. ಸೊ ನಮ್ಮ ಅಕ್ಕ ಇಲ್ಲಿ ಒಂದು ಆರ್ಚ್ ಕಟ್ಟಿದ್ದಾರೆ ಮನೆ ದೇವ್ರದ್ದು, ತೋರಿಸು ಒಂದು. ಸೊ ಹಂಗೆ ತೋರಿಸ್ತಾ ಇದ್ದೆ. ಅದಕ್ಕೆ ಡ್ರೈವರ್ ನಂದೇನೋ ವಿಡಿಯೋ ಮಾಡ್ತಿದ್ದಾರೆ ಅಂತಲೋ ಏನೋ ನೋಡ್ತಾಯಿದ್ರು. ಸೊ ಅದು ನಾನು ಈ ಕಡೆ ಸೀಟಲ್ಲಿ ಕೂತಿರೋದಕ್ಕೆ ಸರಿಯಾಗಿ ಕಂಡಿಲ್ಲ. ಚೆನ್ನಾಗಿ ಕಟ್ಟಿದ್ದಾರೆ ಅದನ್ನ, ಚೆನ್ನಾಗಿತ್ತು. ಸೊ ಈಗ ನಾವು ಇಲ್ಲಿಂದ ಬಸ್ಸಲ್ಲಿ ಅರಸೀಕೆರೆಗೆ ಹೋಗಿ, ನಮ್ಮ ಊರು ಬಂದು ಅರಸೀಕೆರೆ ಹತ್ರ ಹಳ್ಳಿ, ಅರಸೀಕೆರೆಗೆ ಹೋಗಿ ಅಲ್ಲಿಂದ ಟ್ರೈನಲ್ಲಿ ಬೆಂಗಳೂರಿಗೆ ಬರೋಣ ಅಂತ. ಎಷ್ಟೋ ವರ್ಷ ಆದಮೇಲೆ ಟ್ರೈನ್ ಜರ್ನಿ ಮಾಡಿದ್ದು. ಬಟ್ ನಂಗೆ ತುಂಬ ಇಷ್ಟ ಆಯಿತು. ಯಾಕಂದರೆ 2.5 ಇಲ್ಲ 2 ಅವರ್ಸ್ಗೆ ಅಂದ್ಕೊಳ್ಳಿ ಬರುತ್ತೆ ಎಕ್ಸ್ಪ್ರೆಸ್ ಟ್ರೈನು. ಗೊತ್ತಾಗೋದೇ ಇಲ್ಲ ಗೈಸ್ ಜರ್ನಿ ಮಾಡಿದ್ದು. ಹಂಗಂತೂ ತುಂಬ ಇಷ್ಟ ಆಯಿತು. ಇನ್ಮೇಲೆ ಯಾವಾಗ ಹೋದ್ರೂ ಟ್ರೈನ್ಗೆ ಹೋಗಬೇಕು ಅಂತ ಅಂದ್ಕೊತಿದ್ದೆ ನಾನು.
ಸೊ ಅಮ್ಮನ ಕರ್ಕೊಂಡು ನಾನು ಅಕ್ಕ ಬೆಳಗ್ಗೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಗೆ ಅಲ್ಲಿ ಇದು ಪೆಟ್ರೋಲ್ದು ಹೋಗ್ತಾ ಇತ್ತು. ಎಷ್ಟು ಉದ್ದ ಇತ್ತು ಇದು, ಬೋಗಿಗಳು ಎಷ್ಟೊಂದಿತ್ತು ಅಂದರೆ ಹೋಗ್ತಾ ಇದೆ ಮುಗಿತಾನೇ ಇಲ್ಲ ಅದು. ಸೊ ಅದನ್ನೇ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಕೂತಿದ್ದೆ. ಇದಾದಮೇಲೆ ನೆಕ್ಸ್ಟ್ ನಮ್ಮ ಟ್ರೈನೇ ಬರೋದು. ಸೊ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ನೋಡಿದ್ರಲ್ಲ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಗೈಸ್. ಹಂಗೆ ಸಪೋರ್ಟ್ ಮಾಡಿ ಗೈಸ್. ನಿಮ್ಮ ಒಂದು ಸಹಕಾರ ನಮಗೆ ತುಂಬಾ ಮುಖ್ಯ. ಡೈಲಿ ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.